ಕೊಲೆಯಾದಂಥ ರೇಣುಕಾಸ್ವಾಮಿಯ ಮತ್ತೊಂದು ದೃಶ್ಯ ಈಗ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಚಲನವಲನದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ರೇಣುಕಾಸ್ವಾಮಿ 24 ನಿಮಿಷ ಫೋನ್ನಲ್ಲಿ ಮಾತನಾಡ್ತಾ ಇರುವಂಥ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಜೂನ್ 2ನೇ ತಾರೀಕಿದು. ಜೂನ್ 2ರಂದು ರೇಣುಕಾಸ್ವಾಮಿ ಫೋನಲ್ಲಿ ಮಾತನಾಡ್ತಾ ಇರುವಂಥ ದೃಶ್ಯ. ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ 2 ಗಂಟೆ 40 ನಿಮಿಷದವರೆಗೂ ಕೂಡ ಫೋನಲ್ಲಿ ಮಾತನಾಡಿದ್ದಾರೆ. ಮತ್ತು ಕಾಲಲ್ಲಿ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ವಿಚಲಿತರಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. 24 ನಿಮಿಷ ಯಾರ ಜೊತೆ ಅವರು ಫೋನಲ್ಲಿ ಮಾತನಾಡಿದ್ರು, ಅಷ್ಟು ಹೊತ್ತು ಯಾರೊಂದಿಗೆ ಮಾತನಾಡಿದ್ರು ಅನ್ನೋ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಇದೇ ವಿಡಿಯೋ ಅದು ನೋಡ್ತಾ ಇದ್ದೀರಿ. ಒಂದು 2 ವೀಲರ್ ಮೇಲೆ ಕೂತಿದ್ದಾರೆ. ಆ 2 ವೀಲರ್ ಮೇಲೆ ಕೂತ್ಕೊಂಡು ಅವರು ಫೋನಲ್ಲಿ ಮಾತನಾಡ್ತಾ ಇದ್ದಾರೆ. ಸುದೀರ್ಘವಾಗಿ ಫೋನಲ್ಲಿ ಮಾತನಾಡಿದ್ದಾರೆ. 24 ನಿಮಿಷ ಫೋನಲ್ಲಿ ಮಾತನಾಡಿದ್ದಾರೆ. 2ನೇ ತಾರೀಕಿನ ದೃಶ್ಯ ಇದು. ಜೂನ್ 2ನೇ ತಾರೀಕಿನ ದೃಶ್ಯ ಇದು. ಯಾರಲ್ಲಿ ಮಾತನಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಜೊತೆಗೆ ಮಾತನಾಡ್ತಾ ಒಂದು ಸ್ವಲ್ಪ ವಿಚಲಿತರಾದಂಗೆ ಕಂಡು ಬರುತ್ತೆ ರೇಣುಕಾಸ್ವಾಮಿ. ಸೊ ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ದೃಶ್ಯ ನೋಡ್ತಾ ಇದ್ದೀವಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷಿತ್, ಈಗ ರೇಣುಕಾಸ್ವಾಮಿಯ ಒಂದು ಹಿನ್ನೆಲೆಯನ್ನ ಅಥವಾ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಅವರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಯಾವತ್ತು ಪ್ಲಾನ್ ಮಾಡಿದ್ರು, ಜೊತೆಗೆ ಯಾವತ್ತಿನಿಂದ ಇವ್ರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಜೊತೆಗೆ ಈ ಹಿಂದೆ ಏನಾದ್ರು ಬಂದು ಮೀಟ್ ಆಗಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ರೆ. ಮತ್ತೊಂದು ಕಡೆ ಈಗ ನಮ್ಗೆ ಸಿಕ್ಕಿರುವಂತಹ CCTV ಫುಟೇಜ್ ಏನಿದೆ, ಇದು 2ನೇ ತಾರೀಕು ಮಧ್ಯಾಹ್ನ 2:15ರಿಂದ 2:40 ಸುಮಾರಿನ ಒಂದು ವಿಡಿಯೋ. ಅಂದ್ರೆ ಫೋನ್ ನಲ್ಲಿ ಮಾತನಾಡ್ತಿರುವಂತಹ ಒಂದು ವಿಡಿಯೋ. ಅಪೋಲೋ ಫಾರ್ಮಸಿಯ ಮುಂಭಾಗದಲ್ಲಿ ಕೂತ್ಕೊಂಡು ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾರೆ. ಸುಮಾರು 25 ನಿಮಿಷಗಳ ಕಾಲ ಅವರು ಫೋನ್ ನಲ್ಲಿ ಮಾತನಾಡ್ತಾರೆ. ಮಾತನಾಡಿ ಅದಾದ ನಂತರ ಫೋನ್ ಕಾಲ್ ಆದ ನಂತರ ಬೈಕ್ ಅನ್ನ ಹತ್ತಿ ಮತ್ತೆ ವಾಪಸ್ ಅಂದ್ರೆ ಫಾರ್ಮಸಿಯಿಂದ ಹೊರಗಡೆಗೆ ಹೋಗಿರುವಂತಹ ದೃಶ್ಯಾವಳಿಗಳಿದು. ಎಲ್ಲೊಂದ್ ಕಡೆ ಈ ಒಂದು ಮಾತನಾಡ್ತಿರುವಂತಹ ಸಂದರ್ಭ ಆಗಿರ್ಬೋದು ಅಥವಾ ಮುಂದೆ ಓಡಾಡ್ತಿರುವಂತಹ ಆಕ್ಟಿವಿಟೀಸ್ ಅನ್ನ ನೋಡ್ತಾ ಇದ್ರೆ ಒಂದ್ ರೀತಿ ವಿಚಲಿತರಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ನಾವು ಅಬ್ಸರ್ವ್ ಮಾಡಿದ್ರೆ 25 ನಿಮಿಷಗಳ ಕಾಲ ಮಾತನಾಡ್ತಾರೆ. ಅದಾದ ನಂತರ ಅಲ್ಲಿಂದ ನೇರವಾಗಿ ಬೈಕ್ ತೆಗೆದುಕೊಂಡು ಹೊರಗಡೆ ಹೋಗ್ತಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ, ಜೊತೆಗೆ ಅಲ್ಲಿ ಇರುವಂತಹ ಫಾರ್ಮಸಿಯಲ್ಲಿ ಇರುವಂತಹ ಕೊಲೀಗ್ಸ್ ಅನ್ನ ನಾವು ನೋಡೋದಾದ್ರೆ ಅಥವಾ ಸಹೋದ್ಯೋಗಿಗಳನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಸುಮಾರು ಹೊತ್ತು ಫೋನ್ ನಲ್ಲಿ ಮಾತನಾಡ್ತಾ ಇದ್ರು, ಬಟ್ ಯಾರ ಹತ್ರ ಮಾತನಾಡ್ತಾ ಇದ್ರು ಅನ್ನೋದು ಮಾತ್ರ ಗೊತ್ತಾಗ್ಲಿಲ್ಲ. ಮಾತನಾಡಿ ಅದಾದ ಬಳಿಕ ಮನೆಗೆ ಹೋದಂತವ್ರು ಸಂಜೆ 6:30 ಸುಮಾರಿಗೆ ಮತ್ತೆ ವಾಪಸ್ ಆದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಸದ್ಯ ಈ ಬ್ಯಾಕ್ ಡ್ರಾಪ್ ಗಳನ್ನ ಅಥವಾ ಹಿಂದೆ ನಡೆದಿರುವಂತಹ ಎಲ್ಲಾ ವಿಚಾರವನ್ನ ತಿಳ್ಕೊಳ್ಳೋದ್ರ ಹಿಂದಿನ ಉದ್ದೇಶ ಇಷ್ಟೇ. ಯಾವತ್ತಿನಿಂದ ಪ್ಲಾನ್ ಮಾಡ್ಕೊಂಡಿದ್ರು, ಈ ಹಿಂದೆ ಏನಾದ್ರೂ ಆರೋಪಿಗಳು ಅಲ್ಲಿಗೆ ಬಂದಿದ್ರಾ ಅಥವಾ ಹೊಸ ಆರೋಪಿಗಳು ಯಾರಾದ್ರೂ ಇದ್ದಾರಾ, ಇದನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.